ಭಾರತ ತೀರ್ಪು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಈಗಾಗಲೇ ಭಾರತ ನೀಡಿರುವಂತಹ ತೀರ್ಪನ್ನು ನಾವು ನೋಡ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ತಮ್ಮ ತೀರ್ಪನ್ನು ಬರೀತಾರೆ ಮತ್ತು ಯಾವ ಸ್ವರೂಪದಲ್ಲಿ ಒಂದು ತಮ್ಮ ಸರ್ಕಾರ ಮುಂದಿನ 5 ವರ್ಷಗಳ ಅವಧಿಗೆ ನಮ್ಮ ದೇಶವನ್ನು ಆಳುವಂತಹ ಸರ್ಕಾರ ಹೇಗಿರಬೇಕು, ಯಾವ ಸ್ವರೂಪದಲ್ಲಿ ಇರಬೇಕು ಅನ್ನುವಂತಹ ನಿರ್ಧಾರವನ್ನು ಭಾರತೀಯರು ಕೈಗೊಂಡಿರುವಂಥದ್ದು. ವಿಶೇಷವಾಗಿ ಈ ಎಲೆಕ್ಷನ್ನ ರಿಸಲ್ಟ್ ನಂತರ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಮಾತನಾಡ್ತಾ ಇರುವಂತಹ ಅಂಶವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಮತ್ತೊಮ್ಮೆ ಸರ್ಕಾರವನ್ನು ರಚಿಸುವ ವಿಶ್ವಾಸದಲ್ಲಿ ಮತ್ತು ಆ ಒಂದು ಸರ್ಕಾರವನ್ನು ನಾವು ರಚನೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿದೆ ಪ್ರಧಾನಿ ಮೋದಿಯವರು ಕೂಡ ಮಾತನಾಡ್ತಾ ಇರುವಂತಹ ಅಂಶಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಇವತ್ತಿನ ತೀರ್ಪಿನಲ್ಲಿದ್ದಂತಹ ವಿಶೇಷತೆಯ ಬಗ್ಗೆ, ಭಾರತದ ಈ ತೀರ್ಪಿನ ವಿಶೇಷತೆಯ ಬಗ್ಗೆ, ರಾಜ್ಯದಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ, ರಾಜಕೀಯದ ಪರಿಣಾಮಗಳ ಬಗ್ಗೆ, ಯಾರು ದೊಡ್ಡ ಅಂತರದಲ್ಲಿ ಗೆದ್ದಿದ್ದಾರೆ, ಯಾರು ಬಹಳ ಹೀನಾಯವಾಗಿ ಸೋತಿದ್ದಾರೆ, ಈ ಎಲ್ಲ ಅಂಶಗಳ ಬಗೆಗಿನ ಸುದ್ದಿಯನ್ನು ನಿಮಗೆ ವಿವರವಾಗಿ ಇವತ್ತು ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ಮ್ಯಾಜಿಕ್ ನಂಬರ್ ಸಿಗದೆ ಮುಗ್ಗರಿಸಿದ ಬಿಜೆಪಿ, ಮೋದಿಯೇ ಮತ್ತೊಮ್ಮೆ ಅಂತಿದೆ ಕಮಲ ಪಡೆ. ನಾಯ್ಡು ನಿತೀಶ್ ನಿರ್ಧಾರವೇ ನಿರ್ಣಾಯಕ. ಕಾಂಗ್ರೆಸ್ ಜೋಡಿತ್ತು ರಾಹುಲ್ ಖರ್ಗೆ ಕಮಾಲ್. ಕೈಪಾಳಯಕ್ಕೆ ವರವಾಯಿತು ಸಂವಿಧಾನ ಸಂಘರ್ಷ. ಇಂಡಿಯಾ ಕೂಟಕ್ಕೆ ಸಂಜೀವಿನಿಯಾದ ಅಖಿಲೇಶ್. ಗ್ಯಾರಂಟಿ ಕೊಟ್ಟರು ಕೈ ಸುಟ್ಟುಕೊಂಡ ರಾಜ್ಯ ಕಾಂಗ್ರೆಸ್. ಮೈತ್ರಿ ನಾಯಕರಿಗೆ 19, ಕೈಪಡೆಗೆ 9 ಸ್ಥಾನ. ಡಾಕ್ಟರ್ ಗಾಕಿ ಮಿಡಿಯಿತು ಗ್ರಾಮಾಂತರದ ಹೃದಯ. ಬಿಜೆಪಿಯ ದಕ್ಷಿಣ ದಂಡಯಾತ್ರೆ ಮತ್ತೆ ವಿಫಲ. ತಮಿಳುನಾಡಿನಲ್ಲಿ ಮತ್ತೆ ಸೊನ್ನೆ ಸುತ್ತಿದ ಕೇಸರಿ ಪಾಳಯ. ಕೇರಳದಲ್ಲಿ ಖಾತೆ ತೆರೆದಿದ್ದೇ ಖುಷಿ. ಆಂಧ್ರದಲ್ಲಿ ಧೂಳೆಬ್ಬಿಸಿದ ಟಿಡಿಪಿ ಜನಸೇನಾ. ಜಗನ್ ವಿರುದ್ಧ ಈಡೇರಿತು ಚಂದ್ರಬಾಬು ನಾಯ್ಡು ಶಪಥ. ಒಡಿಶಾದಲ್ಲಿ 3 ದಶಕದ ಬಿಜೆಡಿ ಆಡಳಿತ ಅಂತ್ಯ.